ದುರಾಸೆಯ ಕತೆ. ಒಂದಾನೊಂದು ಕಾಲದಲ್ಲಿ ರಾಮ ಮತ್ತು ಸೀತಾ ದಂಪತಿಗಳು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಅರ್ಜುನ್ ಎಂಬ ಮಗನಿದ್ದನು. ಅವನು ರಿಯಾ ಎಂಬ ಹುಡುಗಿಯನ್ನು ಮದುವೆಯಾಗಿದ್ದನು. ರಾಮ ಮತ್ತು ಸೀತೆ ಕಷ್ಟಪಟ್ಟು ತಮ್ಮ ವೃದ್ಧಾಪ್ಯಕ್ಕಾಗಿ ಹಣವನ್ನು ಉಳಿಸಿದರು. ರಿಯಾ ತುಂಬ ದುರಾಸೆಯ ಹುಡುಗಿ ಮತ್ತು ಯಾವಾಗಲೂ ತನಗಾಗಿ ಹೆಚ್ಚಿನದನ್ನು ಬಯಸುತ್ತಿದ್ದಳು. ವರ್ಷಗಳು ಕಳೆದಂತೆ ರಿಯಾಳ ದುರಾಸೆ ಹೆಚ್ಚಾಯಿತು. ತನ್ನಲ್ಲಿರುವ ವಸ್ತುಗಳಿಂದ ಅವಳು ಎಂದಿಗೂ ತೃಪ್ತಳಾಗಿರಲಿಲ್ಲ. ಅವಳು ಯಾವಾಗಲೂ ತನ್ನ ಅತ್ತೆಯಂದಿರಿಂದ ದುಬಾರಿ ಉಡುಗೊರೆಗಳನ್ನು ಕೇಳುತ್ತಿದ್ದಳು ಮತ್ತು ಅವರು ಉಳಿಸಿದ ಹಣದ ಸ್ವಲ್ಪ ಭಾಗವನ್ನು ತನಗಾಗಿ ಕೇಳಿದಳು. ರಾಮ್ ಮತ್ತು ಸೀತೆ ತುಂಬ ಒಳ್ಳೆಯ ತಂದೆ ತಾಯಿಗಳಾಗಿದ್ದರು. ಆದ್ದರಿಂದ ಅವರು ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಅವರ ಎಲ್ಲ ಅಗತ್ಯಗಳನ್ನು ಪೂರೈಸಿದರು. ಪತಿ ಅರ್ಜುನ್ ಅವರ ಪೋಷಕರ ಬಳಿ ಹಣ ಮತ್ತು ಆಸ್ತಿ ಕೇಳುವಂತೆ ಒತ್ತಡ ಹೇರಿದ್ದರು. ಯಾವುದೇ ಶ್ರಮವಿಲ್ಲದೆ ಸಾಕಷ್ಟು ಸಂಪತ್ತನ್ನು ಕೂಡಿಡಲು ಬಯಸಿದ್ದರು. ಒಂದು ದಿನ ರಾಮ್ ಮತ್ತು ಸೀತಾ ರಿಯಾಗೆ ಪಾಠ ಕಲಿಸಲು ನಿರ್ಧರಿಸಿದರು. ರಾಮನು ಮಗನನ್ನು ಕರೆದು ಹೇಳುತ್ತಾನೆ, ಮಗನೇ, ನಾವು ನಿಮ್ಮೊಂದಿಗೆ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕು. ನಾವು ನಮ್ಮ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಮಕ್ಕಳಿಗೆ ಹಂಚಲು ನಿರ್ಧರಿಸಿದ್ದೇವೆ ಮತ್ತು ಅದರಲ್ಲಿ ಸ್ವಲ್ಪ ಭಾಗವನ್ನು ನಿನಗೂ ನೀಡಲು ಬಯಸುತ್ತೇವೆ. ರಿಯಾ ಯಾವಾಗಲೂ ಇದನ್ನು ಬಯಸಿದ್ದರಿಂದ ಸಂತೋಷದಿಂದ ಜಿಗಿಯುತ್ತಾಳೆ. ಆದರೆ ರಾಮ್ ಮತ್ತು ಸೀತೆಯ ಮನಸ್ಸಿನಲ್ಲಿ ಬೇರೇನೋ ನಡೆಯುತ್ತಿತ್ತು. ಅವನು ಅವಳಿಗೆ ಕಲ್ಲು ತುಂಬಿದ ಚೀಲವನ್ನು ಕೊಟ್ಟು, ಮಗಳೇ, ಆಸ್ತಿಯಲ್ಲಿ ಇದು ನಿನ್ನ ಪಾಲು. ಆ ಬ್ಯಾಗ್ ನೋಡಿದ ರಿಯಾಗೆ ಕೋಪ ಬಂತು. ಕಲ್ಲು ತುಂಬಿದ ಚೀಲವನ್ನು ನೆಲದ ಮೇಲೆ ಎಸೆದು, ನನ್ನನ್ನು ಗೇಲಿ ಮಾಡಲು ಎಷ್ಟು ಧೈರ್ಯ ಎಂದು ಜೋರಾಗಿ ಕೂಗಿದಳು. ನನಗೆ ಹಣ ಬೇಕು, ಈ ಕಲ್ಲುಗಳಲ್ಲ. ರಾಮ್ ಮತ್ತು ಸೀತೆ ಶಾಂತವಾಗಿ ಅವಳಿಗೆ ವಿವರಿಸಿದರು. ಮತ್ತು ರಿಯಾ, ನಿಜವಾದ ಸಂಪತ್ತು ಕೇವಲ ಹಣ ಮತ್ತು ವಸ್ತುಗಳಲ್ಲ. ಇದು ಪ್ರೀತಿ, ದಯೆ ಮತ್ತು ನಿಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಬೇಕು. ನಾವು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತೇವೆ ಮತ್ತು ನಿನ್ನನ್ನು ನೋಡಿಕೊಂಡಿದ್ದೇವೆ ಮತ್ತು ಅದು ಹಣಕ್ಕಿಂತ ಹೆಚ್ಚು ಅಮೂಲ್ಯವಾಗಿದೆ. ದುರಾಸೆಯಿಂದ ತಾನು ಎಷ್ಟು ಕುರುಡಾಗಿದ್ದೇನೆಂದು ರಿಯಾಗೆ ಅರಿವಾಯಿತು. ಅವಳು ತನ್ನ ವರ್ತನೆಗೆ ವಿಷಾದಿಸಲು ಪ್ರಾರಂಭಿಸುತ್ತಾಳೆ. ಅವಳು ತನ್ನ ಅತ್ತೆ ಮತ್ತು ಮಾವನಲ್ಲಿ ಕ್ಷಮೆಯಾಚಿಸಿದಳು ಮತ್ತು ತನ್ನ ಮಾರ್ಗವನ್ನು ಬದಲಾಯಿಸುವ ಭರವಸೆ ನೀಡಿದಳು. ಆ ದಿನದಿಂದ ಅವಳಲ್ಲಿ ಬದಲಾವಣೆ ಕಂಡು ಒಳ್ಳೆ ಸೊಸೆಯಾದಳು. ರಿಯಾಳ ರೂಪಾಂತರದ ಮಾತು ಹಳ್ಳಿಯಾದ್ಯಂತ ಹರಡಿತು ಮತ್ತು ಎಲ್ಲರೂ ಅವಳು ಉತ್ತಮ ವ್ಯಕ್ತಿಯಾಗಿದ್ದಾಳೆ ಎಂದು ಹೊಗಳುತ್ತಾರೆ. ರಿಯಾ ಯಾವಾಗಲೂ ಸಂತೋಷವಾಗಿರುತ್ತಾಳೆ, ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಅವರ ನಡುವೆ ಕಂಡುಬರುವ ಪ್ರೀತಿಗೆ ಕೃತಜ್ಞಳಾಗಿದ್ದಳು. ನಿಜವಾದ ಸಂಪತ್ತು ಪ್ರೀತಿ, ದಯೆ ಮತ್ತು ನಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಬೇಕು, ಯಾವಾಗಲೂ ಹೆಚ್ಚಿನದನ್ನು ಬಯಸುವುದರಿಂದ ಅಲ್ಲ. ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.